They call him OG. Directed by Sujit and team, starring Pawan Kalyan, Imran Hashmi, Priyanka Mohan in lead role. ಈ ವರ್ಷದ ಒನ್ ಆಫ್ ದ ಮೋಸ್ಟ್ ಐಪ್ಡ್ ಸಿನಿಮಾ. ಬನ್ನಿ ಈ ಸಿನಿಮಾ ನೋಡಿದ್ಮೇಲೆ ಏನ್ ಇಷ್ಟ ಆಯ್ತು ಏನ್ ಕಷ್ಟ ಆಯ್ತು ಅಂತ ಮಾತಾಡೋಣ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ರಾ ರಿವ್ಯೂ. ಇನ್ನು ಈ ಸಿನಿಮಾದ ಪ್ಲಾಟ್ ಹೇಳ್ಬೇಕು ಅಂದ್ರೆ, ಸತ್ಯದಾದ ಅವರ ಪೋರ್ಟ್ಗೆ RDX ಬಾಂಬ್ ಇರೋ ಒಂದು ಕಂಟೈನರ್ ಬರುತ್ತೆ. ಆ ಕಂಟೈನರ್ ನ ಸತ್ಯದಾದ ಅವ್ರ ಮಗ ತಡೆದಿರೋದಕ್ಕೆ ಜಿಮ್ಮಿ ಅನ್ನೋನು ಅವ್ರ ಮಗನ್ನ ಸಾಯಿಸ್ತಾನೆ. ಅವ್ನ್ ಕೊಲೆ ಆದ್ಮೇಲೆ ಮುಂಬೈನ ಅಂಡರ್ ವರ್ಲ್ಡ್ ಡಾನ್ ಆಗಿದ್ದ ಕಥೆಯ ನಾಯಕ ಓಜಸ್ ಗಂಭೀರ ಸತ್ಯದಾದ ಅವ್ರ ಫ್ಯಾಮಿಲಿನ ಕಾಪಾಡಕ್ಕೆ ಮುಂಬೈಗೆ ಬರ್ಬೇಕಾಗುತ್ತೆ. ಓಜಸ್ ಗಂಭೀರ ಯಾರು, ಅವನ್ಗೂ ಸತ್ಯದಾದ ಫ್ಯಾಮಿಲಿಗೂ ಏನ್ ಸಂಬಂಧ, ವಾಪಸ್ ಅವನು ಮುಂಬೈಗೆ ಬಂದ್ಮೇಲೆ ವಿಲನ್ ಓಮ್ನಿ ಗ್ಯಾಂಗ್ ಇಂದ ಸತ್ಯದಾದ ಅವ್ರ ಫ್ಯಾಮಿಲಿನ ಹೆಂಗ್ ಕಾಪಾಡ್ತಾನೆ ಅನ್ನೋದನ್ನ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊದಿರಾ. ಇನ್ನು ಈ ಸಿನಿಮಾಲಿ ಇಷ್ಟ ಆಗಿದ್ ವಿಷಯ ಹೇಳ್ಬೇಕು ಅಂದ್ರೆ, ಪವನ್ ಕಲ್ಯಾಣ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತೆ ಅವ್ರ ಕ್ಯಾರೆಕ್ಟರ್ಸ್ ಗೆ ಇರೋ ಎಲಿವೇಶನ್ಸ್ ಗಳು. ಅವರ ಪೊಲಿಟಿಕಲ್ ಕೆರಿಯರ್ ಮಧ್ಯೆ ಇರೋ ಬಿಸಿ ಶೆಡ್ಯೂಲ್ಸ್ ಅಲ್ಲೂ ಅವರು ಈ ಸಿನಿಮಾಗೋಸ್ಕರ ಹಾಕಿರೋ ಎಫರ್ಟ್ ಮತ್ತೆ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲಿ ಇರೋ ಸ್ವಾಗ್ ತುಂಬಾನೇ ಇಷ್ಟ ಆಯ್ತು. ಇನ್ನು ಈ ಸಿನಿಮಾದ ಮೇನ್ ಬ್ಯಾಕ್ ಬೋನ್ ಆಗಿ ನಿಂತಿರೋದು ತಮನ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತೆ ಮ್ಯೂಸಿಕ್. ಸಿನಿಮಾ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಬ್ಯಾಕ್ ಗ್ರೌಂಡ್ ಸ್ಕೋರ್ ಒಳ್ಳೆ ಥ್ರಿಲ್ ಕೊಡ್ತು. ಟೆಕ್ನಿಕಲ್ ವೈಸ್ ಸಿನಿಮಾದ ವಿಜುವಲ್ಸ್ ಮತ್ತೆ ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಇನ್ನು ಕ್ಯಾರೆಕ್ಟರ್ಸ್ ಗಳ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಪವನ್ ಕಲ್ಯಾಣ್ ಫ್ಯಾನ್ಸ್ ಗಂತೂ ಅವರ ಆಕ್ಟಿಂಗ್ ಮತ್ತೆ ಸ್ವಾಗ್ ಒಳ್ಳೆ ಟ್ರೀಟ್ ಕೊಡುತ್ತೆ. ಇನ್ನು ಮಿಕ್ಕಿದ ಕ್ಯಾರೆಕ್ಟರ್ಸ್ ಗಳು ಅವ್ರಿಗೆ ಕೊಟ್ಟಿರೋ ಸ್ಕ್ರೀನ್ ಪ್ರೆಸೆನ್ಸ್ ನ ನೀಟಾಗಿ ನಿಭಾಯಿಸಿದ್ದಾರೆ. ಸಿನಿಮಾಲಿ ಕತೆ ಮತ್ತೆ ಸ್ಕ್ರೀನ್ ಪ್ಲೇ ಹೇಳ್ಕೊಳ್ಳೋ ತರ ಇಲ್ಲ ಅಂದ್ರೂ ಇಂಟರ್ವಲ್ ಬ್ಲಾಕ್ ಅಲ್ಲಿ ಬರೋ ಆಕ್ಷನ್ ಸೀಕ್ವೆನ್ಸ್ ತುಂಬಾನೇ ಇಷ್ಟ ಆಯ್ತು. ವಿಲನ್ ತಲೆ ಕಡಿಯೋ ಸೀನ್ಗೂ ತಮನ್ ಅವ್ರು ಕೊಟ್ಟಿರೋ ಬ್ಯಾಕ್ ಗ್ರೌಂಡ್ ಸ್ಕೋರು ಒಳ್ಳೆ ಮಜಾ ಕೊಡ್ತು. ಇನ್ನು ಈ ಸಿನಿಮಾದ ನೆಗೆಟಿವ್ ಹೇಳ್ಬೇಕು ಅಂದ್ರೆ, ಸಿನಿಮಾ ಕಥೆಯಲ್ಲಿ ಮತ್ತೆ ಸ್ಕ್ರೀನ್ ಪ್ಲೇಲಿ ಹೇಳ್ಕೊಳ್ಳೋ ಅಂತದ್ದು ಏನೂ ಇಲ್ಲ. ಸುಜಿತ್ ಅವರು ಪವನ್ ಕಲ್ಯಾಣ್ ಅವರ ಫ್ಯಾನ್ ಬಾಯ್ ಆಗಿ ಈ ಸಿನಿಮಾನ ಮಾಡಿದ್ದಾರೆ ಹೊರತು ಜನಕ್ಕೆ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಕೊಡಬೇಕು ಅನ್ನೋ ಇಂಟೆನ್ಷನ್ ಅಲ್ಲಿ ಈ ಸಿನಿಮಾನ ಮಾಡಿಲ್ಲ. ಸಿನಿಮಾದ ಸ್ಟೋರಿ ಲೈನ್ ಒಂದು ನಾರ್ಮಲ್ ರೊಟೀನ್ ಗ್ಯಾಂಗ್ಸ್ಟರ್ ಸ್ಟೋರಿ ಆಗೋಯ್ತು. ಸಿನಿಮಾ ಪೂರ್ತಿ ಓಜಿ ಯಾರು ಅಂತ ಬರೀ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದಷ್ಟು ಬಿಲ್ಡಪ್ ಸ್ಟೋರಿಗಳನ್ನ ಹೇಳ್ಕೊಂಡು ಸಿನಿಮಾನ ಮುಗಿಸ್ಬಿಟ್ಟಿದ್ದಾರೆ. ಒಂದೆರಡು ಆಕ್ಷನ್ ಸೀಕ್ವೆನ್ಸ್ ಗಳು ಬಿಟ್ರೆ ಮಿಕ್ಕಿದ ಆಕ್ಷನ್ ಸೀಕ್ವೆನ್ಸ್ ಗಳು ಸ್ಟೋರಿ ಮಧ್ಯ ಇರಿಟೇಟ್ ಮಾಡ್ತು. ಇನ್ನು ಈ ಸಿನಿಮಾದಲ್ಲೇ ಏನು ಸ್ಟೋರಿ ಇಲ್ಲ. ಇನ್ನು ಇದಕ್ಕೆ ಒಂದು ಸಿನಿಮಾಟಿಕ್ ಯೂನಿವರ್ಸ್ ನ ಬೇರೆ ಕ್ರಿಯೇಟ್ ಮಾಡ್ಕೊಂಡು ಕ್ಲೈಮ್ಯಾಕ್ಸ್ ಆದ್ಮೇಲೆ ಅದಕ್ಕೆ ಇನ್ನೂ ಒಂದ್ ಏನೋ ಕತೆ ಸೃಷ್ಟಿ ಮಾಡಿ ಓಜಿ ಯಾರು ಅಂತ ಇನ್ನೂ ಒಂದ್ ಕತೆ ಹೇಳ್ತೀವಿ ಅಂತ ಪಾರ್ಟ್ 2 ಬೇರೆ ಮಾಡಕ್ಕೆ ಪ್ಲಾನ್ ಮಾಡೋರೆ. ಆ ಪಾರ್ಟ್ 2 ಬರ್ದೇ ಇದ್ರೇನೆ ಚೆನ್ನಾಗಿರುತ್ತೆ. ಇಷ್ಟು ಈ ಸಿನಿಮಾ ನೋಡಿದ್ಮೇಲೆ ನನ್ಗನ್ಸಿದ್ದು, ಓವರ್ ಆಲ್ ಸಿನಿಮಾಲಿ ಹೇಳ್ಕೊಳ್ಳೋ ಅಂತ ಕತೆ ಏನೂ ಇಲ್ಲ. ಪವನ್ ಕಲ್ಯಾಣ್ ಫ್ಯಾನ್ಸ್ ಬಿಟ್ರೆ ಬೇರೆಯವ್ರಿಗೆ ಇಷ್ಟ ಆಗೋದು ಸ್ವಲ್ಪ ಕಷ್ಟನೇ ಅನ್ಸುತ್ತೆ. ಸಿನಿಮಾಲಿ ತುಂಬಾನೇ ಬ್ಲಡ್ ಶೇಡ್ಸ್ ಇದೆ. ಫ್ಯಾಮಿಲಿ ಮತ್ತೆ ಮಕ್ಳು ಜೊತೆ ನೋಡೋದು ಸ್ವಲ್ಪ ಕಷ್ಟ ಆಗ್ಬೋದು. ನನ್ ಪ್ರಕಾರ ಇದೊಂದು ಆವರೇಜ್ ವಾಚ್ ಮೂವಿ. ನೀವೇನಾದ್ರೂ ಈ ಮೂವಿ ನೋಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.